ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಇವತ್ತು ಹೈ ವೋಲ್ಟೇಜ್ ಮ್ಯಾಚ್, ಜಿದ್ದಿನ ಕಾದಾಟ. ಈ ಬಾರಿ ದುಬೈನ ಸ್ಟೇಡಿಯಂ ಚರಿತ್ರೆಗೆ ಸಾಕ್ಷಿಯಾಗ್ತಾ ಇದೆ. ಹಾರ್ದಿಕ್ ಕುಲ್ದೀಪ್ ದಾಳಿಗೆ ತತ್ತರಿಸಿದ ಪಾಕ್ 242 ರನ್ಗಳ ಟಾರ್ಗೆಟ್ ಕೊಟ್ಟಿದೆ. ಇತ್ತ ದೇಶದಲ್ಲಿ ಫ್ಯಾನ್ಸ್ ಪ್ರವಾಹ ಯಜ್ಞಗಳಿಗೆ ಮೊರೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನ ಒಳ ಜಗತ್ತು ಲಾವಾದಂತೆ ಕುದಿತಾ ಇದೆ. ಯಾವಾಗ ಸ್ಫೋಟ ಅನ್ನೋದು ಕ್ಲೈಮೇಟ್ ಕೂಡಿ ಬರಬೇಕಷ್ಟೇ. ಕೆಪಿಸಿಸಿ ಪಟ್ಟಕ್ಕಾಗಿ ಕದನ ಹೂಡಿದ ದಲಿತ ಸಚಿವರು ಪಟ್ಟು ಸಡಿಲಿಸ್ತಾ ಇಲ್ಲ. ಇದೇ ಹೊತ್ತಲ್ಲಿ ಪರಂಬಾಯಲ್ಲಿ ರಾಜೀನಾಮೆಯ ಬಾಂಬ್ ಸಿಡಿದಿದೆ. ಹಸ್ತದಲ್ಲಿ ಅಲ್ಲೋಲ ಕಲ್ಲೋಲದ ಬಿರುಗಾಳಿ ಎದ್ದಿದೆ. ಬೆಳಗಾವಿಯಲ್ಲಿ ಭಾಷಾ ಸಾಮರಸ್ಯಕ್ಕೆ ಕಿಡಿಬಿದ್ದಿದೆ. ಪ್ರತಿಭಟನೆಗಳ ಜ್ವಾಲೆ ಎದ್ದಿದ್ದು ಆರದ ಕಿಚ್ಚಾಗಿ ಪರಿಣಮಿಸ್ತಾ ಇದೆ. ಕಂಡಕ್ಟರ್ ಮೇಲಿನ ಹಲ್ಲೆಯಿಂದ ಗಡಿಗಳಲ್ಲಿ ಉದ್ವಿಗ್ನತೆ ತಲೆದೋರಿದ್ದು ಸಾರಿಗೆ ಸ್ಥಗಿತವಾಗಿದೆ. ಇತ್ತ ಡಿಸಿ ಒಬ್ಬ ನಾಡದ್ರೋಹಿಗಳ ತಾಳಕ್ಕೆ ತಕ್ಕಂತೆ ವಿವಾದದ ಫೈಲ್ನ ಟಚ್ ಮಾಡಿದ್ದಾರೆ. ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕೋರು ಹುಟ್ಟೂರು ಮರೆತವರು ಇರ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ. ಆದ್ರೆ ಮೈನಾ ಬೆಳಗ್ಗೆ ನಿತ್ಯವೂ ಕನ್ನಡ ಕರ್ನಾಟಕದ್ದೇ ಜಪ. ನಾನೆಲ್ಲೇ ಇದ್ರೂ ಬೆಂಗಳೂರೇ ಬೆಸ್ಟ್ ಅಂತ ಮನಸಾರೆ ಹೊಗಳಿ ಕನ್ನಡಿಗರ ಹೃದಯ ಗೆದ್ದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.